ಇವತ್ತು ನಾಡಿನ ಎಲ್ಲೆಡೆ ಕೂಡ ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿದೆ. ದೇವಸ್ಥಾನಗಳಲ್ಲಿ ಬೆಳಗ್ಗೆ 4 ಗಂಟೆಯಿಂದಲೇ ದೇವರ ದರ್ಶನಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ವೈಕುಂಠ ಏಕಾದಶಿಯ ಸಂಭ್ರಮಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಸಿಗ್ತಾ ಇದೆ ನಮಗೆ. ದೇಗುಲಗಳಲ್ಲಿ 4 ಗಂಟೆಯಿಂದ ವಿಶೇಷ ಪೂಜೆ. ಎಲ್ಲ ದೇವಾಲಯಗಳಲ್ಲೂ ಕೂಡ ವೈಕುಂಠ ದ್ವಾರವನ್ನು ತೆರೆಯಲಾಗಿದೆ. ವೈಕುಂಠ ದ್ವಾರದ ಮೂಲಕ ಹೋದರೆ ವೈಕುಂಠಕ್ಕೆ ಹೋದಂತಹ ಅನುಭವ ಅಷ್ಟೊಂದು ಪುಣ್ಯ ಸಿಗುತ್ತೆ ಅನ್ನುವಂಥದ್ದು ಒಂದು ನಂಬಿಕೆ. ಹಿಂದೂಗಳಿಗೆ ಇವತ್ತಿನ ದಿನ ತುಂಬ ದೊಡ್ಡ ದಿನ. ವೈಕುಂಠ ಏಕಾದಶಿಯ ಸಂಭ್ರಮ ಸಡಗರಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ದೀವಿ. ಅತ್ಯಂತ ಪವಿತ್ರವಾದಂತಹ ವ್ರತಗಳಲ್ಲಿ ಒಂದು ಅಂತ ಕೂಡ ವೈಕುಂಠ ಏಕಾದಶಿಯನ್ನು ಕರೆಯಲಾಗುತ್ತೆ. ವಿಷ್ಣುವಿನಿಗೆ ಅಥವಾ ನಾರಾಯಣನಿಗೆ ಸಮರ್ಪಿತವಾದಂತಹ ವಿಶೇಷ ದಿನ ಅಂತ ಕೂಡ ಈ ದಿನವನ್ನು ಕರಿತೀವಿ. ವೈಕುಂಠ ಏಕಾದಶಿಗೆ ವಿಶೇಷ ಮಹತ್ವ ಇದೆ. ಡೀಟೇಲ್ಸ್ ಕೊಡ್ತಾ ಇದ್ವಿ ನಿಮಗೆ. ಈ ದಿನ ವಿಷ್ಣುವಿನ ನಾಮ ಸ್ಮರಣೆ, ದಾನ ಧರ್ಮಗಳನ್ನು ಮಾಡಿದ್ರೆ, ದೇವಸ್ಥಾನಕ್ಕೆ ಇವತ್ತು ಹೋದರೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ಪರಿಕಲ್ಪನೆ ಇದೆ. ಹಾಗೆ ಇನ್ನೂ ಡೀಪಾಗಿ ಹೇಳಬೇಕಂದ್ರೆ ಆತ್ಮಶುದ್ಧಿ ಮತ್ತು ಜೀವನದಲ್ಲಿ ಸಾತ್ವಿಕತೆ ಹೆಚ್ಚಾಗೋದಕ್ಕೆ ಇವತ್ತಿನ ದಿನ ದೇವಸ್ಥಾನಕ್ಕೆ ಹೋದರೆ ಒಂದು ಒಳ್ಳೆ ವೈಬ್ ಸಿಗುತ್ತೆ. ಯೂಶಲಿ ದೇವಾಲಯಗಳಲ್ಲಿ ಒಂದು ಆರ ಇರುತ್ತೆ. ಆಸ್ತಿಕರಿರಲಿ ನಾಸ್ತಿಕರಿರಲಿ ದೇವಸ್ಥಾನಕ್ಕೆ ಹೋದಾಗ ಒಂದು ವಿಭಿನ್ನ ಅನುಭವ ಅಂತೂ ಆಗುತ್ತೆ. ಸಾಕಷ್ಟು ವರ್ಷಗಳಿಂದ ಒಂದು ಮೂರ್ತಿಯನ್ನಿಟ್ಟು ಪೂಜೆ ಮಾಡ್ಕೊಂಡು ಬರ್ತಾ ಇರ್ತಾರೆ. ಒಂದು ಪಾಸಿಟಿವ್ ವೈಬ್ ಸೃಷ್ಟಿ ಆಗುತ್ತೆ. ಅದರಲ್ಲೂ ಈ ಥರ ನಮ್ಮ ಇತಿಹಾಸ ಪುರಾಣ ಇದರಲ್ಲೆಲ್ಲ ಕೆಲ ದಿನಗಳಿಗೆ ಬಹಳ ಮಹತ್ವ ಇದೆ. ತಿರುಪತಿಯಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ವೈಕುಂಠ ಏಕಾದಶಿಯನ್ನು. ವಿಷ್ಣು ದೇವಸ್ಥಾನಗಳು ಎಲ್ಲೆಲ್ಲಿದೆ ಇವತ್ತು ಎಲ್ಲ ಕಡೆಗಳಲ್ಲೂ ಕೂಡ ಅಲಂಕಾರ ನೋಡೋದಕ್ಕೆ 2 ಕಣ್ಣು ಸಾಲಲ್ಲ. ಮತ್ತು ವೈಕುಂಠ ದ್ವಾರದಿಂದ ದೇವರ ದರ್ಶನ ಪಡೆದ್ರೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ನಂಬಿಕೆ. ಪ್ರತಿ ನಂಬಿಕೆಯ ಹಿಂದೆ ಕೂಡ ಒಂದು ವೈಜ್ಞಾನಿಕ ಮಹತ್ವ ಇದೆ. ಹಿಂದೂ ಟ್ರೆಡಿಷನ್ಸಲ್ಲಿ ನೀವು ಯಾವುದೇ ಹಬ್ಬ ತಗೊಳ್ಳಿ, ಯಾವುದೇ ವ್ರತ ತಗೊಳ್ಳಿ, ಯಾವುದೇ ದಿನ ತಗೊಳ್ಳಿ, ಎಲ್ಲದಕ್ಕೂ ಆಚರಣೆಯ ಹಿನ್ನೆಲೆ ಇದೆ. ಸುಮ್ಮನೆ ನಾವು ಸಾರಾಸಗಟ್ಟಾಗಿ ಇದು ಮೂಢನಂಬಿಕೆ ಹಿಂಗಾಗ್ಬಿಡುತ್ತಾ ಹಂಗಾಗ್ಬಿಡುತ್ತಾ ಅಂತ ವಿತಂಡವಾದ ಮಾಡೋದ್ರ ಬದಲು ಒಂದ್ಸಲ ನಂಬಬಹುದು. ನೀವು ಬೆಳಗ್ಗಿನ ವಿಜುವಲ್ಸನ್ನು ನೋಡ್ತಾ ಇದ್ದೀರಾ. ನಂಬಿಕೆ ಅನ್ನೋದು ಎಷ್ಟು ದೊಡ್ಡದು ಹಿಂದೂಗಳಲ್ಲಿ ಅಂತ. ಬೆಳಗ್ಗೆ ಚಳಿ, ಮೈ ಕೊರೆಯುವಂತಹ ಚಳಿಯನ್ನು ಲೆಕ್ಕಿಸ್ದೆ ದೇವರ ದರ್ಶನಕ್ಕೆ ಅಂತ ಬಂದಿರುವ ಭಕ್ತಾದಿಗಳ ಸಂಖ್ಯೆಯನ್ನು ನೋಡ್ತಾ ಇದ್ದೀರಾ. ಎಷ್ಟೇ ಪಾಪ ಮನುಷ್ಯ ಮಾಡಿದರೂ ಇವತ್ತಿನ ದಿನ ದೇವಸ್ಥಾನಕ್ಕೆ ಹೋದರೆ ಆ ವೈಕುಂಠ ದ್ವಾರದ ಮೂಲಕ ದೇವರ ದರ್ಶನ ಪಡೆದ್ರೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅನ್ನೋದು ನಂಬಿಕೆ. ಭಗವಂತನ ಅರವಿಂದದಲ್ಲಿ ಲೀನವಾಗುತ್ತೆ ಮನಸ್ಸು ಅನ್ನುವಂತಹ ನಂಬಿಕೆ ಕೂಡ ಇದೆ. ಆಮೇಲೆ ತುಂಬ ಜನ ವೈಕುಂಠ ಏಕಾದಶಿ ಟೈಮ್ನಲ್ಲಿ ಉಪವಾಸ ಇರ್ತಾರೆ. ಉಪವಾಸ ಕೂಡ ಆಸೆಗಳನ್ನು ತ್ಯಜಿಸುವ ಪಾಠ ಅಂತಲೇ ಒಂದು ನಂಬಿಕೆ. ವಿಷ್ಣುವಿನ ನಾಮಸ್ಮರಣೆ ಇವತ್ತು ಒಂದು ದಿನ ಮಾಡಿದರೆ 1000 ದಿನಗಳ ಪುಣ್ಯಕ್ಕೆ ಸಮಾನ ಅಂತ ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ. ಆ ಕಾರಣಕ್ಕೆ ಜನ ದೊಡ್ಡ ಸಂಖ್ಯೆಯಲ್ಲಿ ಕುಟುಂಬ ಸಮೇತರಾಗಿ ಕ್ಯೂವಲ್ಲಿ ನಿಂತು ದೇವರ ದರ್ಶನವನ್ನು ಪಡಿತಾ ಇದ್ದಾರೆ. 4 ಗಂಟೆಯಿಂದಲೇ ವೈಕುಂಠ ದ್ವಾರ, ಆ ದ್ವಾರದ ಮೂಲಕ ದರ್ಶನವನ್ನು ಭಕ್ತಾದಿಗಳು ಮಾಡ್ತಾ ಇದ್ದಾರೆ. ಒಂದು ದೈವಿಕ ಅವಕಾಶ ವೈಕುಂಠ ಏಕಾದಶಿ ಅನ್ನೋದು. ಮತ್ತು ಧರ್ಮದ ಹಾದಿಯಲ್ಲಿ ಸಾಗೋದಕ್ಕೆ ಉಪಯೋಗ ಅನ್ನೋ ನಂಬಿಕೆ. ನೋಡಿ, ವಿಜುವಲ್ಸನ್ನು ನೋಡ್ತಾ ಇದ್ದೀರಾ ನೀವು. ಬೆಳಗ್ಗೆನೆ ವಯಾಲಿ ಕಾವಲ್ನ ಚಿಕ್ಕ ತಿರುಪತಿ ಅಂತಲೇ ಕರಿತೀವಿ ಈ ದೇವಸ್ಥಾನವನ್ನು. ಆ ದೇವಸ್ಥಾನದಲ್ಲಿ ಬೆಳಗಿನ ಜಾವ ವಿಷ್ಣು ಭಕ್ತಾದಿಗಳು ಯಾವ ಸಂಖ್ಯೆಯಲ್ಲಿದ್ದಾರೆ. ಶ್ರೀಮನ್ ನಾರಾಯಣನಿಗೆ
ನಮೋಸ್ತುತೆ ಅಂತ ಹೇಳೋದಕ್ಕೆ ಬಂದಿರುವಂತಹ ಭಕ್ತಾದಿಗಳ ಸಂಖ್ಯೆಯನ್ನು ನೋಡ್ತಾ ಇದ್ದಾರೆ. ರಶ್ ಇದೆ, ಕ್ಯೂ ಅಲ್ಲಿ ಹೋಗ್ತಾ ಇದ್ದಾರೆ. ಒಂದು 9 ಗಂಟೆ 10 ಗಂಟೆ ನಂತರ ಎಲ್ಲರೂ ತಮ್ಮ ತಮ್ಮ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿ ಆಗ್ತಾರೆ. ಅದಕ್ಕಿಂತ ಮುಂಚೆ ಪವಿತ್ರ ದಿನದಂದು ದೇವರ ದರ್ಶನ ಪಡಿಬೇಕು ಅಂತ ಬೆಳಗ್ಗೆನೆ ಧಾವಿಸ್ತಾ ಇರುವಂತಹ ಸಂದರ್ಭ. ಕುಟುಂಬ ಸಮೇತರಾಗಿ ಭಕ್ತಾದಿಗಳ ಪ್ರವಾಹವೇ ಚಿಕ್ಕ ತಿರುಪತಿಯಲ್ಲಿ ಕಾಣಿಸ್ತದೆ. ಈ ವಿಷ್ಣುವಿನಿಗೆ ಸಂಬಂಧಪಟ್ಟಂತೆ ಯಾವುದೇ ಹಬ್ಬ ಹರಿದಿನಗಳಿದ್ರೂ ಕೂಡ ಈ ದೇವಸ್ಥಾನದಲ್ಲಿ ಇಷ್ಟೇ ರಶ್ ಇರುತ್ತೆ. ತಿರುಪತಿಗೆ ಹೋಗೋಕ್ಕಾಗಲ್ಲ, ಸೊ ಇಲ್ಲಿಗೆ ಹೋಗಬಹುದು ಅನ್ನುವಂಥದ್ದು ಒಂದು ಲೆಕ್ಕಾಚಾರ ಕೂಡ ಹೌದು. ಇದಕ್ಕೆ ಕಾರಣ ವಿಶೇಷ ಪ್ರಸಾದಗಳ ವಿತರಣೆಯನ್ನು ಕೂಡ ಇವತ್ತು ಮಾಡಲಾಗುತ್ತೆ, ಕುಟುಂಬಕ್ಕೆ ಸಿಕ್ಕಲಿ. ಆಮೇಲೆ ನೀವು ಯಾವುದೇ ಹಿಂದೂ ಟ್ರೆಡಿಷನ್ಸನ್ನು ತಗೊಳ್ಳಿ, ಅಲ್ಲೆಲ್ಲವೂ ಅಷ್ಟೇ ಪೂಜೆಯ ನಂತರ ಕೊಡುವಂತಹ ಪ್ರಸಾದ ಒಂದು ಫ್ಯಾಮ್ಲಿನ ಗುರಿಯಾಗಿಸ್ಕೊಂಡು ಮಾತ್ರ ಕೊಡಲ್ಲ, ಅಕ್ಕಪಕ್ಕದ ಮನೆಯವ್ರಿಗೂ ಹಂಚಲಿ ಅನ್ನೋ ನಿಟ್ಟಿನಲ್ಲಿ ಕೊಟ್ಟಿರ್ತಾರೆ. ಒಂದೊಂದು ಕಾಲಕ್ಕೆ ಒಂದೊಂದು ಋತುವಿಗೆ ಒಂದೊಂದು ಹಬ್ಬಗಳ ಆಚರಣೆ ಮಾಡ್ಕೊಂಡು ಬರಲಾಗ್ತಾ ಇದೆ. ಇವತ್ತು ವೈಕುಂಠ ಏಕಾದಶಿ. ಏಕಾದಶಿ ಸಾಮಾನ್ಯವಾಗಿ ಬರ್ತಾ ಇರುತ್ತೆ, ಆದರೆ ಕೆಲವು ಏಕಾದಶಿಗಳು ವಿಪರೀತ ಮಹತ್ವವನ್ನು ಹೊಂದಿರುವಂತಹ ಏಕಾದಶಿಗಳು. ಇವತ್ತು ವೈಕುಂಠ ಏಕಾದಶಿ. ಈ ವೈಕುಂಠದ ಬಾಗಿಲು ಭಕ್ತರಿಗೆ ಓಪನ್ ಆಗಿರುತ್ತೆ ಅನ್ನುವಂತಹ ನಂಬಿಕೆ. ಸುಮಾರು ಜನ ಭಕ್ತರು ಉಪವಾಸನೇ ಮಾಡ್ತಾರೆ, ವಿಷ್ಣುನಾಮ ಸ್ಮರಣೆಯನ್ನು ಮಾಡ್ತಾರೆ, ವಿಷ್ಣು ಸಹಸ್ರನಾಮ ಸ್ಮರಣೆ ಮಾಡ್ತಾರೆ. ವಿಷ್ಣು ಪೂಜೆ ದಾನ ಧರ್ಮಗಳನ್ನು ಮಾಡಿದ್ರೆ ಮೋಕ್ಷ ಪ್ರಾಪ್ತಿ ಆಗುತ್ತೆ, ಪಾಪನಾಶ ಆಗುತ್ತೆ, ಆತ್ಮಶುದ್ಧಿ ಆಗುತ್ತೆ, ಜೀವನದಲ್ಲಿ ಸಾತ್ವಿಕತೆ ಹೆಚ್ಚಾಗುತ್ತೆ. ಈ ವ್ರತ ಇಷ್ಟನ್ನು ಒಂದೇ ಸಲ ಸಂಕಲ್ಪದ ರೂಪದಲ್ಲಿ ಆಚರಿಸೋದಕ್ಕೆ ಹೆಚ್ಚಾಗತ್ತೆ ಅನ್ನುವಂಥದ್ದು ನಂಬಿಕೆ. ಹೀಗಾಗಿ ವೈಕುಂಠ ಏಕಾದಶಿಯ ಸಂದರ್ಭ ಆಚರಣೆ ಜೀವನದ ಮಾರ್ಗ. ಇಲ್ಲೇ ಇದ್ದಾರೆ ಸ್ಟಾಫು, ನಮ್ಮ ಮನೆ ಇಲ್ಲೇ ಇರೋದು ರಾಮಕೃಷ್ಣ ನರಸಿಂಹ ಮುಂದೆನೆ. ಚೆನ್ನಾಗಿ ದರ್ಶನ ಆಯಿತು, ಬೆಳಿಗ್ಗೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ರಾತ್ರಿ ಎಲ್ಲ ನಿಂತ್ಕೊಂಡು ದರ್ಶನ ಮಾಡ್ತಾ ಇದ್ದಾರೆ. ಇವತ್ತಿನ ವಿಶೇಷತೆ ಏನು? ಅದೇ ವೈಕುಂಠ ಏಕಾದಶಿ ಅಂತ. ಸ್ವಲ್ಪ ಜನ ತಿರುಪತಿಗೆ ಹೋಗೋಕ್ಕಾಗಲ್ಲ, ಅದಕ್ಕೆ ಇಲ್ಲೇ ಬಂದು ಮಾಡೋಣ ಅಂತ. ಬಟ್ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೇಮಾವತಿ ಮಾಡಿದ್ದಾರೆ ಡೆಕೋರೇಷನ್ ಎಲ್ಲ. 3 ಡೇಸಿಂದನೇ ಟ್ರೈ ಮಾಡ್ತಾಯಿದ್ದಾರೆ, ಬಟ್ ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ರಾತ್ರಿ ಎಲ್ಲ ರೆಡಿಯಾಗಿ ಎಲ್ಲ ಬಂದು ದೇವರ ದರ್ಶನ ತಗೊಂಡ್ರೆ ಏನೋ ಒಂಥರ ಖುಷಿ, ಜನರಿಗೆ ನೆಮ್ಮದಿ ಸಿಗುತ್ತೆ. ನಿಮ್ಗೆ ಏನು ಅನ್ಸುತ್ತೆ ದೇವರ ದರ್ಶನ ತಗೊಂಡ್ರೆ? ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ಲಾಸ್ಟ್ ವೀಕ್ ತಿರುಪತಿಗೆ ಹೋಗಿದ್ವಿ, ಸರಿ ಈ ವೀಕ್ ಇಲ್ಲೇ ಇರ್ತೀವಲ್ಲ ಅಂತ ಇಲ್ಲೇ ನೋಡ್ತಾ ಇದ್ದೀವಿ ದರ್ಶನ. ಅದಕ್ಕೆ ನಾವು ಹೋಗೋಕ್ಕಾಗಿಲ್ಲ ತಿರುಪತಿಗೆ, ಅದಕ್ಕೆ ಇಲ್ಲಿ ಬಂದ್ವಿ. ನಿಮ್ಮ ಹೆಸರು? ಅನುಷಾ. ಇಂದು ವೈಕುಂಠ ಏಕಾದಶಿಯ ಹಿನ್ನೆಲೆ ಸಾಕಷ್ಟು ಭಕ್ತಾದಿಗಳು ಟಿಟಿಡಿಯ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಬೆಳಗಿನ ಜಾವದಿಂದಲೇ ಇದೀಗ ದೇವರ ದರ್ಶನವನ್ನು ಪಡೆಯೋದಕ್ಕೆ ಈಗ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಈಗ ಬರ್ತಾ ಇದ್ದಾರೆ. ಪ್ರತ್ಯೇಕವಾಗಿ ಇಲ್ಲಿ ವಯಸ್ಕರಿಗೆ ಮತ್ತು ಒಂದಿಷ್ಟು ವಿಕಲಚೇತನರಿಗೆ ಪ್ರತ್ಯೇಕವಾಗಿರುವಂತಹ ಒಂದು ಕ್ಯೂ ಸಿಸ್ಟಮನ್ನು ಕೂಡ ಮಾಡಲಾಗಿದೆ. ಅದರಂತೆ ಎಲ್ಲಿಯೂ ಕೂಡ ನೂಕು ನುಗ್ಗಲು ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಪ್ರತ್ಯೇಕ ಬ್ಯಾರಿಕೇಡ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇವತ್ತು ಸುಮಾರು 80,000ಕ್ಕೂ ಹೆಚ್ಚು ಭಕ್ತರು ಬರುವಂತಹ ನಿರೀಕ್ಷೆ ಇದೆ. ಸೊ ಹಾಗಾಗಿ ದೇವಸ್ಥಾನದ ಆಡಳಿತ ಮಂಡಳಿಯಿಂದಲೂ ಕೂಡ ಅಲ್ಲಲ್ಲಿ ಭದ್ರತೆಯನ್ನು ನಿಯೋಜನೆ ಮಾಡಿಕೊಳ್ಳಲಾಗಿದೆ. ಏಕಕಾಲಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತಹ ಕಾರಣಕ್ಕಾಗಿ ಅಲ್ಲೆಲ್ಲೇ ತಡೆದು ನೇರವಾಗಿ ಒಳಗಡೆ ಪ್ರವೇಶಕ್ಕೆ ಒಂದಿಷ್ಟು ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸೊ ಇವತ್ತು ರಾತ್ರಿ 11:40 ತನಕಲೂ ಕೂಡ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಿರಂತರವಾಗಿ ಭಕ್ತಾದಿಗಳು ಬರ್ತಾ ಇರ್ತಾರೆ. ಸೊ ಬರುವಂತಹ ಭಕ್ತಾದಿಗಳಿಗೆ ಮತ್ತೆ ಒಂದು 8 ಗಂಟೆ ಸುಮಾರಿಗೆ ಲಾಡು ಪ್ರಸಾದವನ್ನು ಖರೀದಿ ಮಾಡುವಂಥದ್ದು, ಮತ್ತೆ ಹೊರಗಡೆ ಬಂದು ಎಕ್ಸಿಟ್ ಆಗುವಂಥದ್ದು, ಅದೆಲ್ಲವನ್ನು ಕೂಡ ಒಂದು ಕಂಪ್ಲೀಟ್ ಆಗಿ ಒಂದು ಸುಸಜ್ಜಿತ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸೊ ಈಗಾಗಲೇ ನಗರದ ಬೇರೆ ಬೇರೆ ಭಾಗಗಳಿಂದ ಈಗ ಭಕ್ತಾದಿಗಳು ಕೂಡ ಇದೀಗ ದರ್ಶನವನ್ನು ಪಡಿತಾ ಇದ್ದಾರೆ. ಸೊ ಇವತ್ತು ವಿಶೇಷವಾಗಿರುವಂತಹ ದಿನ. ವರ್ಷದಲ್ಲಿ 24 ಏಕಾದಶಿಗಳು ಬರುತ್ತೆ. ಅದರಲ್ಲಿ ಈ ಏಕಾದಶಿ ಏನಿದೆಯಲ್ಲ, ವೈಕುಂಠ ಏಕಾದಶಿ, ಇದು ಪವಿತ್ರವಾಗಿರುವಂತಹ ಏಕಾದಶಿ. ಸೊ ಆ ಕಾರಣಕ್ಕಾಗಿ ಜನರಿಗೆ ಈ ಒಂದು ಏಕಾದಶಿ ಮೇಲೆ ಏನೋ ಒಂದು ನಂಬಿಕೆ ಅಥವಾ ಒಂದು ಮಹತ್ವದ ದಿನ ಅನ್ನುವಂತಹ ಒಂದು ಪ್ರತೀತಿ ಇದೆ. ಸೊ ಆ ಕಾರಣಕ್ಕಾಗಿ ನಗರದ ಬೇರೆ ಬೇರೆ ಭಾಗಗಳಿಂದ ಕೂಡ ಈ ಒಂದು ಏಕಾದಶಿಗೆ ಅಂದ್ರೆ ನೇರವಾಗಿ ತಿರುಮಲ ತಿಮ್ಮಪ್ಪನ ದೇವಸ್ಥಾನಕ್ಕೆ ಕೂಡ ಬರ್ತಾ ಇದ್ದಾರೆ. ಸೊ ಹೀಗೆ ಹಂತ ಹಂತವಾಗಿ ಬರುವಂತವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ವಿಡಿಯೋ ಜರ್ನಲಿಸ್ಟ್ ಸುಹಾಸ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು. ಒಂದು ತಿಂಗಳಲ್ಲಿ 2 ಏಕಾದಶಿಗಳು ಬರ್ತವೆ. ಬಟ್ ವೈಕುಂಠ ಏಕಾದಶಿಗೆ ಸನಾತನ ಧರ್ಮದಲ್ಲಿ
ಒಂದು ವಿಶೇಷ ಸ್ಥಾನ ಇದೆ. 24 ಏಕಾದಶಿಗಳಲ್ಲಿ ಮಾಡಿದ ಪುಣ್ಯ ಒಂದೇ ಏಕಾದಶಿ, ಈ ವೈಕುಂಠ ಏಕಾದಶಿಯನ್ನು ಆಚರಿಸೋದ್ರ ಮೂಲಕ ಪ್ರಾಪ್ತಿಯಾಗುತ್ತೆ ಅನ್ನೋದು ನಂಬಿಕೆ. ಒಂದು ಏಕಾದಶಿ, ಈ ಒಂದು ಏಕಾದಶಿಯಲ್ಲಿ ನಾವು ವ್ರತದ ಆಚರಣೆ ಮಾಡಿದ್ರೆ 24 ಏಕಾದಶಿಗಳ ಪುಣ್ಯ ಏಕಕಾಲಕ್ಕೆ ಪ್ರಾಪ್ತಿಯಾಗುತ್ತೆ ಅಂತ. ಯಾಕಂದರೆ ವೈಕುಂಠದ ಬಾಗಿಲು ನಾನು ಆಗಲೇ ಹೇಳಿದಾಗೆ ತೆರೆದಿರುತ್ತೆ ಅಂತ. ಮತ್ತು ದಾನ ಧರ್ಮಗಳನ್ನು ಮಾಡೋದಕ್ಕೆ ಹೇಳ್ತಾರೆ, ದೀಪಗಳನ್ನು ಕೂಡ ಲೆಕ್ಕಾಚಾರದಲ್ಲಿ ಹಚ್ಚೋದಕ್ಕೆ ಹೇಳ್ತಾರೆ. ಇದೆಲ್ಲ ಆಸ್ತಿಕರಿಗೆ ಹೇಳ್ತಾರೆ. ನಾವು ನಂಬಲ್ಲ, ನಾವು ದೇವರನ್ನು, ನಾವು ನಮ್ಮದೇ ಬೇರೆ ಲೋಕ ಅನ್ನೋರಿಗೆ ಇದೆಲ್ಲ ಅಲ್ಲ. ಯಾರು ನಂಬ್ತಾರೆ ಅವರಿಗೆ ಹೇಳ್ತಾ ಇರುವಂತಹ ವಿಚಾರ. ಮತ್ತು ವೈಕುಂಠ ಹೆಸರಿನ ಅರ್ಥ ಏನು ನೋಡಿ. ವೈಕುಂಠ ಯಾರ ಜಾಗ? ವಿಷ್ಣು ವಾಸ ಮಾಡುವಂತಹ ಜಾಗ. ಸಮೃದ್ಧಿ ಚೆನ್ನಾಗಿರುತ್ತೆ ಅಲ್ಲಿಗೆ ಹೋದರೆ. ಆಮೇಲೆ ಯಾವುದಕ್ಕೂ ಕೊರತೆಗಳಿರಲ್ಲ. ಅಂದರೆ ಈ ಫಿಸಿಕಲಿ ನಾವಿರೋದು ಬೇರೆ, ಲೌಕಿಕ ಜೀವನವನ್ನು ಬಿಟ್ಟು ಒಂದು ಜೀವನ ಅಂತಿರುತ್ತೆ, ಅದರಲ್ಲಿ ನೆಮ್ಮದಿ ಇರುತ್ತೆ ಅನ್ನೋದು ಒಂದು ನಂಬಿಕೆ. ಹಿಂದೂಗಳಿಗೆ ಹುಟ್ಟು ಸಾವು, ಸಾವಿನ ನಂತರ ಕೂಡ ಒಂದು ಪರಿಕಲ್ಪನೆ ಇದೆ. ಅದನ್ನೆಲ್ಲ ಕನೆಕ್ಟ್ ಮಾಡುತ್ತೆ ಅಷ್ಟೇ ಈ ವಿಚಾರಗಳು. ವೈಕುಂಠದ ಹೆಸರಿನ ಅರ್ಥ ಏನು? ಕುಂಠ ಅಂದರೆ ಅಸಾಮರ್ಥ್ಯ ಅಂತ. ಸೊ ವಿಕುಂಠ ಅಂದರೆ ಬದುಕಿನ ನಡೆಯಲ್ಲಿ ಜಾರದವರು, ಸಾಕ್ಷಾತ್ಕಾರಕ್ಕಾಗಿ ಮುಕ್ತಿ ಪಡೆದವರು ಅನ್ನೋದು ಅರ್ಥ. ಹೀಗಾಗಿ ಬದುಕಿನಲ್ಲಿ ಎದುರಾಗುವ ಕಷ್ಟಗಳನ್ನು ಹೋಗಲಾಡಿಸೋದಕ್ಕೆ ಈ ದಿನ ನಾವು ಒಂದಷ್ಟು ಶ್ರಮಗಳನ್ನು ಹಾಕಿದರೆ ಎಲ್ಲವೂ ನೆರವೇರುತ್ತೆ, ಇಷ್ಟಾರ್ಥಗಳು ಈಡೇರುತ್ತೆ ಅಂತ. ಸೂರ್ಯ ಹುಟ್ಟೋದಕ್ಕೂ ಮುಂಚೆ ಇವತ್ತು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಪಡೆದ್ರೆ ಕೋರಿಕೆಗಳು, ಬೇಡಿಕೆಗಳು, ಮನೋಕಾಮನೆಗಳೇನಿದ್ದಾವೆ ಅದು ಸಿದ್ಧಿಸುತ್ತೆ ಅನ್ನೋದು ಕೂಡ ಒಂದು ನಂಬಿಕೆ. ಅದರಲ್ಲೂ ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅನ್ನೋ ಮಾತಿನಂತೆ ಯಾವುದೇ ಒಳ್ಳೆಯ ಧಾರ್ಮಿಕ ಕೆಲಸಗಳನ್ನು ಮಾಡಬೇಕಿದ್ರೂ ಅದಕ್ಕೆ ದೇಹ ಸದೃಢವಾಗಿಸೋದು ಅತ್ಯಗತ್ಯ. ಸೊ ಏಕಾದಶಿ ವ್ರತ ಮಾಡೋದ್ರಿಂದ ದೇಹ ಮತ್ತು ಮನಸ್ಸಿನ ಸ್ವಾಸ್ಥ್ಯ ಕಾಪಾಡಿಕೊಳ್ಳೋಕೆ, ಜೀವನದಲ್ಲಿ ಎದುರಾಗುವಂತಹ ಸಮಸ್ಯೆಗಳನ್ನು ಯಶಸ್ವಿಯಾಗಿ ನಿಭಾಯಿಸೋದಕ್ಕೂ ಕೂಡ ಈ ದಿನ ಒಂದು ಸಂಕಲ್ಪದ ದಿನದ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅನ್ನೋದು ಒಂದು ನಂಬಿಕೆ. ಸೊ ಇಷ್ಟು ಡೀಪ್ ಆಗಿದೆ ಅರ್ಥಗಳು. ನಮಗೆ ಸುಮ್ಮನೆ ಜಸ್ಟು ವೈಕುಂಠದ ಬಾಗಿಲು ಓಪನ್ ಆಗುತ್ತೆ ಹಿಂಗಾಗಿ ದೇವಸ್ಥಾನಕ್ಕೆ ಹೋಗಬೇಕು ಅದಲ್ಲ. ಗೂಢಾರ್ಥಗಳು ಒಂದೊಂದು ಏಕಾದಶಿ ಸಂದರ್ಭದಲ್ಲೂ ಕೂಡ ಅಡಗಿರುತ್ತೆ. ಮತ್ತು ಇದಕ್ಕೆ ಪೌರಾಣಿಕ ಹಿನ್ನೆಲೆಗಳು ಕೂಡ ಇದೆ. ಯಾಕೆ ಏಕಾದಶಿಯಲ್ಲಿ ಉಪವಾಸ ಮಾಡಬೇಕು, ಆಮೇಲೆ ಏಕಾದಶಿಯ ಉಪವಾಸ ದ್ವಾದಶಿಯ ಪಾಲನೆಗಳನ್ನು ತಪ್ಪದೇ ಆಚರಿಸ್ತಾ ಇದ್ದ ವ್ಯಕ್ತಿಗಳಿಗೆ ಏನು ಪ್ರಾಪ್ತಿಯಾಯಿತು, ಈ ಥರದ್ದು ಸುಮಾರು ವಿವರಣೆಗಳು ಸಿಗುತ್ತೆ. ಅದರಲ್ಲೂ ಈ ನಂದಗೋಪ ಶ್ರೀಕೃಷ್ಣನ ಸಾನ್ನಿಧ್ಯದಲ್ಲಿ ಏಕಾದಶಿ ಉಪವಾಸ ಮತ್ತು ದ್ವಾದಶಿ ಪಾಲನೆಗಳನ್ನು ತಪ್ಪದೇ ಆಚರಣೆ ಮಾಡ್ತಾ ಇದ್ದ ಆತ ಒಂದು ಸಲ ಈ ಸ್ನಾನಕ್ಕಿಳಿದಂತಹ ಸಂದರ್ಭದಲ್ಲಿ ರಾಕ್ಷಸರ ಸಂಚಾರದಿಂದ ಮತ್ತು ರಾಕ್ಷಸರ ವಿರುದ್ಧದ ಹೋರಾಟದಲ್ಲಿ ಆತ ಗೆದ್ದ ಅನ್ನೋದೆಲ್ಲ ನಂಬಿಕೆ ಇದೆ. ಈ ಥರ ಸುಮಾರು ನಂಬಿಕೆಗಳಿದ್ದಾವೆ. ಈ ಕಾರಣಕ್ಕೋಸ್ಕರ ವೈಕುಂಠ ಏಕಾದಶಿಯ ಸೇವೆ, ಸಂಕಲ್ಪ ಎಲ್ಲವೂ ಕೂಡ ಇಂದಿಗೂ ಜನ ನಂಬ್ಕೊಂಡು ಬರ್ತಾ ಇದ್ದಾರೆ. ವಿಜುವಲ್ಸ್ ನೋಡ್ತಾ ಇದ್ದೀರಾ ನೀವು. ದೊಡ್ಡ ಸಂಖ್ಯೆಯಲ್ಲೇ, ಸಾವಿರಾರು ಸಂಖ್ಯೆಯಲ್ಲಿ ಸೂರ್ಯ ಉದಯಕ್ಕೂ ಮುನ್ನವೇ ದೇವಸ್ಥಾನಕ್ಕೆ ಬರ್ತಿರೋದು. ಸಾಮಾನ್ಯ ಕರ್ನಾಟಕದಲ್ಲಿ 5-5:30 ನಂತರ ಬೆಳಕು ಹರಿಯುತ್ತೆ. ಅದಕ್ಕೂ ಮುಂಚೆನೇ ನಮಗೆ ದೇವಸ್ಥಾನದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳ ಆಗಮನ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀರಾ. ವಿಶೇಷ ಆಯೋಜನೆಗಳನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಮತ್ತು ದೊಡ್ಡ ಸವಾಲು ಇದ್ದಿದ್ದು ಈ ಸಲ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ ಅನ್ನೋ ಕಾರಣಕ್ಕೆ ಕಾಲು ತುಳಿತಗಳಾಗಬಾರ್ದಲ್ಲ. ಈ ಆಂಧ್ರದಲ್ಲೆಲ್ಲ ಕಾಲು ತುಳಿತಾ ಇತ್ತು, ನಮ್ಮ ರಾಜ್ಯದಲ್ಲಿ ಕಾಲು ತುಳಿತಾ ಇತ್ತು. ಹೀಗಾಗಿ ದರ್ಶನದ ವೇಳಾಪಟ್ಟಿಯನ್ನು ಕೂಡ ಸುಮಾರು ಬದಲಾವಣೆಗಳನ್ನು ಮಾಡ್ಕೊಂಡಿದ್ರು. ಕ್ಯೂ ಸಿಸ್ಟಮಲ್ಲೂ ಕೂಡ ಸುಮಾರು ಚೇಂಜಸ್ಸನ್ನು ಮಾಡಿದ್ವಿ ಅಂತ 1 ತಿಂಗಳ ಮುಂಚೆನೇ ಮಾಹಿತಿಗಳನ್ನು ಹಂಚಿಕೊಂಡಿದ್ರು. ಮತ್ತು ಹೇಳ್ತಾ ಇದ್ವಿ ನಾವು ವೈಕುಂಠ ಏಕಾದಶಿಯ ದಿನದ ಉಪವಾಸದ ಪ್ರಯೋಜನಗಳು ಏನು ಅಂತ. ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡಬೇಕು. ಮರಣದ ನಂತರ ಮೋಕ್ಷ ಹಾಗೂ ವೈಕುಂಠ ಪ್ರಾಪ್ತವಾಗುತ್ತೆ ಅನ್ನೋದು ನಂಬಿಕೆ.